ರಾಮನಗರ ಅಖಾಡದಲ್ಲಿ ವಿಷದ ವಾರ್ ಜೋರಾಗಿದೆ. ದಳಪತಿ ಟಾಕ್ಗೆ ಕಾಂಗ್ರೆಸ್ ಪಡೆ ಟಕ್ಕರ್ ಕೊಡ್ತಾ ಇದೆ. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕರ್ನಾಟಕ ಕಾಂಗ್ರೆಸ್ ಪಾಲಿನ ಅಮೂಲ್ಯ ರತ್ನ. 2019ರ ಚುನಾವಣೆಯಲ್ಲಿ 28 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಮಕಾಡೆ ಮಲಗಿದ್ರೆ ಇದೊಂದು ರಣಕಣದಲ್ಲಿ ಮಾತ್ರ ಕೈಪಡೆ ಗೆಲುವಿನ ರಣಕೆಗೆ ಹಾಕಿತ್ತು. ಇಂತಹ ರಣಕಣದಲ್ಲೇ ಡಿಕೆ ಸುರೇಶ್ರನ್ನ ಸೋಲಿಸಲು ಬಿಜೆಪಿ ಚಕ್ರ ವ್ಯೂಹ ರಚಿಸಿದ್ದು ಇದೀಗ ವಿಷವಾರ್ ಶುರುವಾಗಿದೆ. ಲೋಕಸಮರದ ರಣಕಣದಲ್ಲಿ ವಿಷವಾರ್. ದಳಪತಿ ಟಾಕ್ಗೆ ಕೈಪಡೆಯಿಂದ ಟಕ್ಕರ್. ಎಸ್, ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬಿಜೆಪಿ ಅಚ್ಚರಿಯ ಮೂವ್ ಮಾಡಿದ್ದು ಡಾಕ್ಟರ್ ಮಂಜುನಾಥ್ರನ್ನ ಅಖಾಡಕ್ಕಿಳಿಸಿದೆ. ಬಿಜೆಪಿಯನ್ನು ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಸೈಲೆಂಟ್ ವರ್ಕೌಟ್ ಮಾಡ್ತಾ ಇದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಮಾತಿನ ಮಲ್ಲಯುದ್ಧ ಮಾಡ್ತಿದ್ದಾರೆ. ಡಾಕ್ಟರ್ ಮಂಜುನಾಥ್ಗೆ ಜೆಡಿಎಸ್ ಮೇಲೆ ನಂಬಿಕೆ ಇಲ್ಲ. ಈ ಕಾರಣದಿಂದಲೇ ಬಿಜೆಪಿ ಸೇರಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಗುಡುಗಿದ್ದು ಕುಮಾರಸ್ವಾಮಿಯನ್ನ ಕೆರಳಿಸಿದೆ. ದೇವೇಗೌಡರ ಬದುಕಿಗೆ ವಿಷ ಹಾಕಿದ್ದೇ ಡಿಕೆ ಬ್ರದರ್ಸ್ ಅಂತ ಗುಡುಗಿದ್ದಾರೆ. ಇವತ್ತು ನನ್ನ ಪಕ್ಷ, ನನ್ನ ಪಕ್ಷದ ಕಾರ್ಯಕರ್ತರಿಗೆ ಕರೆ ಕೊಡ್ತೀರಾ? ಅಯ್ಯೋ, ಇವತ್ತು ದೇವೇಗೌಡರು ಅವ್ರ ಅಳಿಯನ್ನೇ ಬಿಜೆಪಿ ಕಳಿಸ್ಬಿಟ್ರು, ಬಿಜೆಪಿ ಅಭ್ಯರ್ಥಿ ಮಾಡಿ. ಅವ್ರ ಕುಟುಂಬದಲ್ಲೇ ಈ ಪರಿಸ್ಥಿತಿ. ಜೆಡಿಎಸ್ ಕಾರ್ಯಕರ್ತರ ಭವಿಷ್ಯ ಏನಾಗುತ್ತೆ? ಬನ್ನಿ ನನ್ನ ಪಕ್ಷಕ್ಕೆ. ಯಾವ ಜೆಡಿಎಸ್ಸು ಕರ್ನಾಟಕ ರಾಜ್ಯದಲ್ಲಿ, ವಿಶೇಷವಾಗಿ ಹಳೆ ಕರ್ನಾಟಕ ಭಾಗದಲ್ಲಿ ಸದೃಢವಾಗಿ ಬೆಳೆದಿತ್ತು, ಆ ಶಕ್ತಿಯನ್ನು ಉಳಿಸ್ಕೊಂಡಿದ್ವು. ನಿಮ್ಮ ಕುತಂತ್ರದ ರಾಜಕಾರಣದಿಂದ ಸರ್ಕಾರ ಮಾಡಬೇಕು, ಜನ ತಿರಸ್ಕಾರ ಮಾಡಿದರು ನಿಮ್ಮನ್ನು. ಅಂಥ ಸನ್ನಿವೇಶದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದು ಸರ್ಕಾರ ರಚನೆ ಮಾಡಬೇಕು ಅಂತ ಹೇಳಿ. ಇನ್ನು ಕುಮಾರಸ್ವಾಮಿ ಮಾತಿಗೆ ಸಿಡಿದು ಕೆಂಡವಾದ ಡಿಕೆ ಸುರೇಶ್, ಕುಮಾರಸ್ವಾಮಿ ಆರೋಗ್ಯ ಸರಿಯಲ್ಲ, ಅವರು ಶೀಘ್ರ ಗುಣಮುಖರಾಗ್ಲಿ ಅಂತ ಟಕ್ಕರ್ ನೀಡಿದ್ರು. ನಾನು ಯಾರಿಗೂ ವಿಷ ಹಾಕುವಂಥವನಲ್ಲ, ಎಲ್ರಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥವನು. ಕುಮಾರಸ್ವಾಮಿ ಅವ್ರಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥದ್ದು. ಅವರು ಆರೋಗ್ಯಕ್ಕೆ ತಪಾಸಣೆಗೆ ಆಪರೇಷನ್ಗೆ ಹೋಗ್ತಾ ಇದ್ದಾರೆ. ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾರೆ. ದಿನ ಕಳೆದಂತೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಕದನ ಕುತೂಹಲವನ್ನ ಹೆಚ್ಚಿಸಿಕೊಳ್ತಾ ಇತ್ತು. ವಿಜಯಲಕ್ಷ್ಮಿ ಯಾರಿಗೆ ಒಲಿಯಲಿದ್ದಾಳೆ ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿದೆ.